ಜರ್ಮನಿ ಅಥವಾ ಫ್ರಾನ್ಸ್ ಅಂತ ಅಂದ್ರೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ತುಂಬಾ ಆಗ್ಬಿಡುತ್ತೆ. ಸೊ ಹೌದು. ಸ್ಟೂಡೆಂಟ್ಸ್ ವಿಲ್ ನಾಟ್ ಬಿ ಏಬಲ್ ಟು ಕಮ್ಯುನಿಕೇಟ್ ಆರ್ ಈವನ್ ಲರ್ನ್ ದ ಲ್ಯಾಂಗ್ವೇಜ್. ಐಎಲ್ಸ್ ಎಕ್ಸಾಮ್ಸ್ ಕೂಡ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂಡ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರುತ್ತೆ. ಸೊ ಅದನ್ನು ಮ್ಯಾಂಡೇಟ್ರಿನಾ? ಫ್ರೆಂಚ್ ಲ್ಯಾಂಗ್ವೇಜು ಅಡ್ಮಿಷನ್ಸ್ಗೆ ಅವಶ್ಯಕತೆ ಇಲ್ಲ. ಸೊ ಓದಬೇಕಾದ್ರೆ ಇವ್ರಿಗೆ ಆಲ್ಮೋಸ್ಟ್ ಫ್ರಾನ್ಸಲ್ಲಿ ಒಂದು 2000+ ಕೋರ್ಸಸ್ ಇಂಗ್ಲಿಷ್ ಪ್ರೋಗ್ರಾಮ್ಸ್ ಇದೆ ಫಾರ್ ಬ್ಯಾಚುಲರ್ಸ್ ಅಂಡ್ ಮಾಸ್ಟರ್ಸ್. ಓಕೆ, ಅದ್ರ ಜೊತೆಗೆ ಇವ್ರು ಫ್ರೆಂಚ್ ಕಲ್ತು ಸೋಷಿಯಲ್ ಲೈಫ್ ಚೆನ್ನಾಗಿರುತ್ತೆ. ಇಂಗ್ಲೀಷು ಮತ್ತು ಫ್ರೆಂಚ್ ಎರಡೂ ಬಂದರೆ ಆಲ್ಮೋಸ್ಟ್ 50% ಆಫ್ ದ ವರ್ಲ್ಡಲ್ಲಿ ಸ್ಟೂಡೆಂಟ್ಸು ಜಾಬ್ನ ಹುಡುಕೋಬೋದು ಓದು ಮುಗಿದ ಮೇಲೆ. ಫ್ರಾನ್ಸಲ್ಲಿ ಓದೋದಕ್ಕೆ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಇಲ್ಲ. ಅವ್ರಿಗೆ ಏನಿದ್ರು 50%ಗನ್ನ ಜಾಸ್ತಿ ಇರಬೇಕು ಅವರ ಡಿಗ್ರಿನಲ್ಲಿ. ದೆನ್ ದೇ ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಮಾಸ್ಟರ್ ಕೋರ್ಸಸ್. ಮತ್ತು ಬ್ಯಾಚುಲರ್ ಕೋರ್ಸಸ್ಗೂ ಸೇಮ್ ಕಂಡೀಷನ್ನು. ಪಬ್ಲಿಕ್ ಯೂನಿವರ್ಸಿಟಿಯಲ್ಲಿ ಓದಬೇಕಂದ್ರೆ 60%ಗನ್ನ ಜಾಸ್ತಿ ಇರಬೇಕು.